ರಾಯಚೂರಿನ ಸಿಂಧನೂರಿನಲ್ಲಿ ಪಿಡಿಒ ಎಕ್ಸಾಮ್ ವೇಳೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. 80% ಪರೀಕ್ಷಾರ್ಥಿಗಳಿಗೆ ಕ್ವೆಶ್ಚನ್ ಪೇಪರ್ ಕೊಟ್ಟಿಲ್ಲ ಸಿಬ್ಬಂದಿ. ರಾಯಚೂರಿನ ಸಿಂಧನೂರಿನ ಪಿಡಿಒ ಎಕ್ಸಾಮ್ ವೇಳೆ ಆಗಿರುವಂತಹ ಅವಾಂತರ ಇದು. ನೋಡಿ, 80% ವಿದ್ಯಾರ್ಥಿಗಳಿಗೆ ಕ್ವೆಶ್ಚನ್ ಪೇಪರೇ ಸಿಬ್ಬಂದಿ ಕೊಟ್ಟಿಲ್ಲ. ಬೆಳಗ್ಗೆ 10 ಗಂಟೆಗೆ ಆರಂಭ ಆಗಬೇಕಾಗಿತ್ತು ಪಿಡಿಒ ಪರೀಕ್ಷೆ. ಆದರೆ ಬೆಳಗ್ಗೆ 11 ಗಂಟೆ ಆದರೂ ಕೂಡ ಪರೀಕ್ಷಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಟಿಲ್ಲ. ಹೇಗಾಗಿ ಸಿಂಧನೂರು ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳ ಪ್ರತಿಭಟನೆ. ಸದ್ಯ ಕೇಂದ್ರದಲ್ಲಿ 12 ಪರೀಕ್ಷಾರ್ಥಿಗಳು ಮಾತ್ರ ಎಕ್ಸಾಮ್ ಬರೀತಾ ಇದ್ದಾರೆ. ಸ್ಥಳಕ್ಕೆ ಸಿಂಧನೂರು ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಅವರ ಮನವೊಲಿಕೆಗೆ ಯತ್ನ ಮಾಡಲಾಗ್ತಾ ಇದೆ. ಅರ್ಧ ಗಂಟೆ ಹೆಚ್ಚುವರಿ ಟೈಮ್ ನೀಡುವುದಾಗಿ ತಹಶೀಲ್ದಾರ್ ಭರವಸೆ. ಆದರೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಂಧನೂರಿನ ಪರೀಕ್ಷಾ ಕೇಂದ್ರಕ್ಕೆ ಸಿಪಿಐ ದುರ್ಗಪ್ಪ ಕೂಡ ಭೇಟಿ ಕೊಟ್ಟಿದ್ದಾರೆ. ಪಿಡಿಒ ಪರೀಕ್ಷೆಯಲ್ಲೂ ಕೂಡ ಕೆಪಿಎಸ್ಸಿ ಮಹಾ ಎಡವಟ್ಟನ್ನ ಮಾಡಿತ್ತು. ಈಗ ಅದೇ ರೀತಿ ನೋಡಿ, ಬೆಳಗ್ಗೆ 10 ಗಂಟೆಗೆ ಆರಂಭ ಆಗಬೇಕು. 11 ಗಂಟೆಯಾದರೂ ಕೂಡ ಇನ್ನೂ ಪ್ರಶ್ನೆ ಪತ್ರಿಕೆಯನ್ನೇ ಕೊಟ್ಟಿಲ್ಲ ಸಿಬ್ಬಂದಿಗಳು. ಹಾಗಾಗಿ ರೊಚ್ಚಿಗೆದ್ದಂತಹ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸುಮಾರು 80% ವಿದ್ಯಾರ್ಥಿಗಳಿಗೆ ಕ್ವೆಶ್ಚನ್ ಪೇಪರನ್ನೇ ಕೊಟ್ಟಿಲ್ಲ. ಒಂದು 12 ಜನ ಅಷ್ಟೇ ಪರೀಕ್ಷಾರ್ಥಿಗಳು ಮಾತ್ರ ಎಕ್ಸಾಮ್ ಬರೀತಾ ಇದ್ದಾರಂತೆ. ಆಮೇಲೆ ತಹಶೀಲ್ದಾರ್ ಸ್ಥಳಕ್ಕೆ ಬರ್ತಾರೆ. ಪ್ರತಿಭಟನಾಕಾರರ ಮನವೊಲಿಸುವಂತ ಕೆಲಸ ಮಾಡೋದಕ್ಕೆ ಮುಂದಾಗ್ತಾರೆ. ಎಲ್ಲ ಏನೋ ಆಗಿದೆ, ಸ್ವಲ್ಪ ಮಿಸ್ ಆಗಿದೆ, ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಬನ್ನಿ ಪರೀಕ್ಷೆ ಬರೀರಿ ಅಂತ ಹೇಳ್ತಾರೆ. ಆದರೆ ತಹಶೀಲ್ದಾರು ಹೆಚ್ಚುವರಿ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರೂ ಕೂಡ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಈಗ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಪಿಡಿಒ ಎಕ್ಸಾಮ್ ವೇಳೆ ಆಗಿರುವಂತಹ ಅವಾಂತರಗಳಿದು. ನೋಡಿ, ಇವತ್ತು ಬೆಳಗ್ಗೆ 10 ಗಂಟೆಗೆ ಆರಂಭ ಆಗಬೇಕಾಗಿತ್ತು ಎಕ್ಸಾಮು. ಇನ್ನು ಕಿವಿಯೋಲೆ, ಕಾಲಿಗೆ ಕಟ್ಟಿದ ದಾರ, ಕೀ ಚೈನ್ಗೂ ಕೂಡ ಅವಕಾಶ ಇಲ್ಲ. ಹೇರ್ ಕ್ಲಿಪ್ಪು, ಬಳೆಗೂ ಕೂಡ ಪರೀಕ್ಷಾ ಮೇಲ್ವಿಚಾರಕರು ಅವಕಾಶ ಕೊಟ್ಟಿಲ್ಲ. ಪರೀಕ್ಷಾರ್ಥಿಗಳ ತೀವ್ರ ತಪಾಸಣೆ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೀತಾ ಇರುವಂತಹ ಪರೀಕ್ಷೆ. 49 ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಇವತ್ತು ಬೆಳಗ್ಗೆ 10ರಿಂದ 11:30, ಹಾಗೆ ಮಧ್ಯಾಹ್ನ 2ರಿಂದ 4ರವರೆಗೆ ಪರೀಕ್ಷೆ. ಕಲ್ಯಾಣ ಕರ್ನಾಟಕದ 97 ಹುದ್ದೆಗಳಿಗೆ ನಡೀತಾ ಇರುವಂತಹ ಪರೀಕ್ಷೆ. ಜನರಲ್ ನಾಲೆಡ್ಜ್ 1 ಮತ್ತು 2ರ ಪರೀಕ್ಷೆ ಇವತ್ತು ನಡೀತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಕಿವಿಗಾಕಿರುವಂತಹ ಓಲೆಯನ್ನ ಕೂಡ ಮೇಲ್ವಿಚಾರಕರು ಬಿಚ್ಚಿಸ್ತಾ ಇದ್ದಾರೆ. ನೋಡಿ, ಬಿಚ್ಚಿಬಿಟ್ಟು ಪಾಪ ಪರೀಕ್ಷಾರ್ಥಿಗಳು ಬ್ಯಾಗಿಗೆ ಇಟ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಹೇರ್ ಕ್ಲಿಪ್ ಅನ್ನು ಕೂಡ ಹಾಕಂಗಿಲ್ಲ, ಕೈಗೆ ಬಳೆನೂ ಕೂಡ ಹಾಕಂಗಿಲ್ಲ. ತೀವ್ರ ತಪಾಸಣೆಗೆ ಒಳಪಡಿಸಿ ನೀಟಾಗಿ ಚೆಕ್ ಮಾಡಿ ಪರೀಕ್ಷಾರ್ಥಿಗಳನ್ನು ಒಳಗಡೆ ಬಿಡ್ತಾ ಇದ್ದಾರೆ ಮೇಲ್ವಿಚಾರಕರು. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಕಾಲಿ ಕಟ್ಟಿರೋ ದಾರ, ಕೈ ಕಟ್ಟಿರೋ ದಾರ, ಕೈಗಾಕಿರೋ ಬಳೆ, ಕಾಲಿಗಾಕಿರೋ ಕಾಲು ಬಳೆ ಅಥವಾ ಕಾಲ್ ಚೈನು, ಕಿವಿ ಓಲೆ, ಹೇರ್ ಕ್ಲಿಪ್ಪು, ತಲೆಗಾಕಿರೋ ಹೇರ್ ಕ್ಲಿಪ್ಪು, ಯಾವುದನ್ನು ಕೂಡ ಹಾಕೊಂಡು ಪರೀಕ್ಷಾ ಕೊಠಡಿ ಒಳಗೆ ಹೋಗಂಗಿಲ್ಲ.
ತೀವ್ರ ತಪಾಸಣೆಗೆ ಒಳಪಡಿಸಲಾಗಿದೆ. ನೋಡಿ, ಚೆಕ್ ಮಾಡಿ 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 ಮೇಲ್ವಿಚಾರಕರು ಪರೀಕ್ಷಾರ್ಥಿಗಳನ್ನು ಒಳಗಡೆ ಬಿಡ್ತಾ ಇರುವಂತಹ ದೃಶ್ಯಾವಳಿಗಳು. ಬರೀ ಪೆನ್ನೊಂದು ತಗೊಂಡೋಗ್ಬೇಕಷ್ಟೇ, ಏನೂ ಹಾಕಂಗೆ ಹೋಗಂಗಿಲ್ಲ. ಹೇರ್ ಕ್ಲಿಪ್ ಆಗ್ಬೋದು, ಬಳೆ ಆಗಬಹುದು, ಕಿವಿ ಓಲೆ ಎಲ್ಲ ಬಿಚ್ಚಿಬಿಟ್ಟು ಹೋಗಬೇಕು. ಬಿಚ್ಚಿ ಬ್ಯಾಗಲ್ಲಿ ಇಟ್ಕೊಂಡು ಬ್ಯಾಗಲ್ಲಿಟ್ಟು ಹೋಗ್ತಾ ಇದ್ದಾರೆ ಪರೀಕ್ಷಾರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗಡೆ. ನೋಡಿ, ಒಂದು ಕಡೆ ಪ್ರೊಟೆಸ್ಟ್, ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ 10 ಗಂಟೆಗೆ ಆರಂಭ ಆಗಬೇಕಾಗಿದ್ದಂತಹ ಎಕ್ಸಾಮು 11 ಆದರೂ ಆರಂಭ ಆಗಿಲ್ಲ. ಅದರಲ್ಲೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ. ಸುಮಾರು ಪರೀಕ್ಷೆಗೆ ಹಾಜರಾಗಿದ್ದಂತಹ 80% ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರೇ ಕೊಟ್ಟಿಲ್ಲ ಸಿಬ್ಬಂದಿ. ಎಲ್ಲೋ ಒಬ್ಬೊಬ್ಬರಷ್ಟೇ ಈಗ ಪರೀಕ್ಷೆ ಬರೀತಾ ಇದ್ದಾರೆ. ಈಗ ಪ್ರತಿಭಟನೆ ಕೂಡ ಆಗ್ತಾ ಇದೆ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಯಾಕೆ ಎಕ್ಸಾಮ್ ಲೇಟ್ ಆಗ್ತಾ ಇದೆ, ಏನ್ ಕಾರಣ ಅಂತ? ನಿಜ ಪೂರ್ಣಿಮಾ, ಎಲ್ಲೋ ಒಂದ್ ಕಡೆ ಎರಡು ಎಡವಟ್ಟುಗಳನ್ನ ಈ ಒಂದು ತಾಲೂಕು ಆಡಳಿತ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಒಂದು PDO ಎಕ್ಸಾಮ್ ನ KPCL ವತಿಯಿಂದ ನಡೆಸಲಾಗ್ತಾ ಇದೆ. ಅಂದ್ರೆ ಎಲ್ಲಾ ಪರೀಕ್ಷೆ ಕೇಂದ್ರಗಳು ಕೂಡ ಈಗಾಗಲೇ ಪ್ರಶ್ನೆ ಪತ್ರಿಕೆಗಳನ್ನ ಮುಂಚಿತವಾಗಿಯೇ ಕಳಿಸ್ಕೊಟ್ಟಿದೆ. ಆದರೆ ಇಲ್ಲಿ ಏನು ಸಿಂಧನೂರು ನಗರದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ನಲ್ಲಿ ಇರ್ತಕ್ಕಂಥ ಸೆಂಟರ್ಗೆ ಇಲ್ಲಿ ಸಾಕಷ್ಟು ಪೇಪರ್ ನ ಕೊರತೆ ಉಂಟಾಗಿದೆ. ಅಂದ್ರೆ ಒಂದು ಕೋಣೆಯಲ್ಲಿ 24 ಜನ ವಿದ್ಯಾರ್ಥಿಗಳಿರ್ತಾರೆ. ಅಂತ ಸಂದರ್ಭದಲ್ಲಿ ಪ್ರತಿ ಕೋಣೆಗೂ ಕೂಡ 24 ಪ್ರಶ್ನೆ ಪತ್ರಿಕೆಗಳು ಹೋಗ್ಬೇಕು. ಆದ್ರೆ ಇಲ್ಲಿ ಕೇವಲ 12 ಪತ್ರಿಕೆಗಳು ಮಾತ್ರ ಹೋಗಿರ್ತಕ್ಕಂಥದ್ದು. ಉಳಿದ 12 ಜನ ವಿದ್ಯಾರ್ಥಿಗಳು ಪ್ರತಿ ಕೋಣೆಯಲ್ಲಿ ಸುಮ್ಮನೆ ಕೂಡ್ತಕ್ಕಂಥ ಪರಿಸ್ಥಿತಿ. ಅಂದ್ರೆ 1 ಗಂಟೆ ಕಳೆದ್ರೂ ಕೂಡ ಇಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ ತಲುಪಿಲ್ಲ. ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಂತ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ಕೂಡ ಇಲ್ಲಿ ಪೇಪರ್ ಲೀಕ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆ ವೇಳೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ದಿಢೀರಾಗಿ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ತಹಸೀಲ್ದಾರ್ ಮತ್ತು CP ಅವರು ಕೂಡ ವಿದ್ಯಾರ್ಥಿಗಳ ಮನೋತ್ಸವಕ್ಕೆ ಸ್ಥಳಕ್ಕೆ ಆಗಮಿಸ್ತಾರೆ. ಆದ್ರೆ ಇಬ್ಬರು ಅಧಿಕಾರಿಗಳನ್ನ ವಿದ್ಯಾರ್ಥಿಗಳು ತರಾಟೆಗೆ ತೆಗೆದುಕೊಳ್ತಾರೆ. ಅಂದ್ರೆ ನಿಮಗೆ ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆ ಬಂದ್ರೂ ಕೂಡ ಯಾಕೆ ಈ ತರ ಎಡವಟ್ಟಾಯ್ತು, 1 ಗಂಟೆ ತಡ ಆದ್ರೂ ಕೂಡ ನಮಗೆ ಪ್ರಶ್ನೆ ಪತ್ರಿಕೆ ತಲುಪಿಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಶ್ನೆ ಪತ್ರಿಕೆ ತಲುಪಿದೆ, ಅವರು ಬರೀತಾ ಇದ್ದಾರೆ, ನಮಗೆ ಇಲ್ಲ. ಅಂದ್ರೆ ಇಲ್ಲಿ ನೀವು ಏನೋ ಒಂದು ಎಡವಟ್ ಮಾಡ್ಕೊಂಡಿರ ಮತ್ತು ನಿಮ್ದು ಏನಾದ್ರೂ ಇಲ್ಲಿ ಯಾಕೆ ಈ ತರ ಲೇಟ್ ಆಯ್ತು, ನಿಮ್ಮ ನಿಷ್ಕಾಳಜಿ ಎಷ್ಟು ತೋರಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರು ಕೂಡ ಅಲ್ಲಿ ವಿದ್ಯಾರ್ಥಿಗಳು ಸಮಾಧಾನ ಆಗ್ತಾ ಇಲ್ಲ. ಮತ್ತು ನಾವು ಈಗ ಪರೀಕ್ಷೆಯನ್ನು ಕೂಡ ಬರೆಯೋದಿಲ್ಲ ಅನ್ನೋ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇನ್ನು ಪರೀಕ್ಷಾ ಆಯೋಜನೆ ಮಾಡಿರುವಂತಹ ಒಂದು ಇಲಾಖೆ ವತಿಯಿಂದ ಯಾವ ರೀತಿಯಾದ ವಿದ್ಯಾರ್ಥಿಗಳಿಗೆ ಈಗ ಸಮಾಧಾನ ಮಾಡ್ತಾರೆ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನ ಕೊಡ್ತಾರಾ, ಎಕ್ಸ್ಟ್ರಾ ಟೈಮ್ ಕೊಡ್ತಾರಾ ಅನ್ನೋದ್ರ ಕೂಡ ಇಲ್ಲಿ ಕಾದಿರಬೇಕಾಗಿರ್ತಕ್ಕಂಥದ್ದು. ಪೂರ್ಣಿಮಾ, ತಮ್ಮೆಲ್ಲ ಮಾಹಿತಿಗಾಗಿ ಕೇವಲ 12 ಬಂದಿದೆ. ಒಂದು ಬಂಡಲಲ್ಲಿ 12 ಬಂದಿದೆ. 12 ಜನ ಕೊಂಡಿದ್ದಾರೆ, 12 ಜನ ಹಾಗೆ ಕುಂತಿದ್ದೀವಿ. ಸುಮಾರು 20 ನಿಮಿಷ ವೇಟ್ ಮಾಡಿದೀವಿ, ಕ್ವಶನ್ ಪೇಪರ್ ಬಂದಿಲ್ಲ. ತಹಸೀಲ್ದಾರ್ ಬಂದು ಏನ್ ಮಾಡ್ತಾರೆ, ವೆರಿಫೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ವೆರಿಫೈಡ್ ಮಾಡ್ತಾರೆ? ಆಲ್ರೆಡಿ 12 ಜನ ಎಕ್ಸಾಮ್ ಬರೀತಾ ಇದ್ದಾರೆ. ನಾವಿನ್ನ 12 ಜನ ಏನ್ ಮಾಡ್ಬೇಕು? ನಾವು ಸುಮಾರು 3 ವರ್ಷದಿಂದ ನಾನು ಧಾರವಾಡದಿಂದ ಬಂದಿದ್ದೀನಿ. ನಿನ್ನೆ ರಾಯಚೂರಲ್ಲಿ ರಾಯಚೂರು ಎಕ್ಸಾಮ್ ಬರ್ತಿದ್ದು ಗೊತ್ತಿಲ್ವಾ? KPSC ನಿಮ್ಗೆ ಯಾವ್ದು ಕರೆಕ್ಟ್ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿ